ಹಾಯ್! ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಆ ವಿಷಯ ಯಾವುದು ಅಂತ ನೋಡೋದಾದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅಂದ್ರೆ ಕೃತಕ ಬುದ್ಧಿಮತ್ತೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಎಲ್ಲವನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಅಂತ ನೋಡೋದಾದ್ರೆ, ಮಾನವನ ಮೆದುಳಿನಂತೆಯೇ ಯೋಚಿಸುವ, ಕಲಿಯುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕಂಪ್ಯೂಟರ್ ತಂತ್ರಜ್ಞಾನವನ್ನೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಮತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ಮೊದಲು ಡೇಟಾ ಸಂಗ್ರಹಣೆ ಮಾಡುತ್ತೆ, ಮತ್ತೆ ಆಲ್ಗೊರಿಥಮ್‌ಗಳನ್ನು ಬಳಸಿಕೊಂಡು ಮಷೀನ್ ಲರ್ನಿಂಗ್ ಮಾಡುತ್ತೆ, ಮತ್ತೆ ಕಲಿತ ಮಾಹಿತಿಯಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ನೋಡೋದಾದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಅಂದ್ರೆ ಇದು ನಮ್ಮಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆಲ್ಗೊರಿಥಮ್ ಬಳಸ್ಕೊಂಡು ಅದರಿಂದ ನಮಗೆ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಬೇಕಾಗಿದ್ದ ಲ್ಯಾಂಗ್ವೇಜಲ್ಲಿ ಕೊಡುತ್ತೆ. ಸೊ ಈ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡುತ್ತೆ. ಇನ್ನೂ ಎಕ್ಸಾಂಪಲ್ಸ್ ನೋಡೋದಾದ್ರೆ ಆಪಲ್ ಸಿರಿ, ಗೂಗಲ್‌ನ ಜೆಮಿನೈ, ಚಾಟ್ ಜಿಪಿಟಿ ಇವೆಲ್ಲ ಇದೇ ರೀತಿ ಕೆಲಸ ಮಾಡೋದು. ಇನ್ನೊಂದು ಉದಾಹರಣೆ ಮುಖಾಂತರ ನೋಡೋದಾದ್ರೆ, ಒಂದು ಚಿಕ್ಕ ಮಗುವಿಗೆ ಇದು ಬಾಲ್ ಅಂತ ತೋರಿಸಿ ಪದೇ ಪದೇ ಬಾಲ್‌ನ ತೋರಿಸ್ತಾ ಇದ್ರೆ, ಅದೊಂದು ಸ್ವಲ್ಪ ದಿನ ಆದ್ಮೇಲೆ ಆ ಮಗು ನಾವು ತೋರಿಸ್ದೇ ಇದ್ರೂ ಬೇರೆ ಬಣ್ಣದ ಬಾಲ್ ಅಥವಾ ಬೇರೆ ಸೈಜಿನ ಬಾಲ್ ಕಂಡಾಗ್ಲೂ ಅದು ಗುರ್ತಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಎಐ ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ವರ್ಕ್ ಆಗುತ್ತೆ. ಅದಕ್ಕೆ ಮಾಹಿತಿ ಎಲ್ಲ ಸಂಗ್ರಹಣೆ ಆದ್ಮೇಲೆ ಅದನ್ನೇ ನೋಡಿ ಅದನ್ನ ಕಲ್ತ್ಕೊಂಡು ಅದು ಬಾಲ್ ಅಂತ ಐಡೆಂಟಿಫೈ ಮಾಡುತ್ತೆ. ಅದೇ ರೀತಿ ಒಂದು ಕಂಪ್ಯೂಟರ್‌ಗೂ ಸಾವಿರಾರು ನಾಯಿಗಳ ಫೋಟೋಗಳನ್ನ ತೋರಿಸಿದ್ರೆ, ಇವು ನಾಯಿಗಳಂತ ಟ್ರೈನಿಂಗ್ ಕೊಟ್ರೆ, ಮುಂದಿನ ಬಾರಿ ನೀವು ಯಾವುದೇ ಹೊಸ ನಾಯಿ ಫೋಟೋ ತೋರಿಸಿದ್ರು ಇದು ನಾಯಿ ಅಂತ ಆರಾಮಾಗಿ ಗೊತ್ತಿಡಿಯುತ್ತೆ. ಹಾಗಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಗೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ನಾವು ಮುಖಾನ ತೋರಿಸಿದ ತಕ್ಷಣ ಫೋನ್ ಅನ್ಲಾಕ್ ಮಾಡ್ತೀವಲ್ಲ, ಗೂಗಲ್ ಅಂದಿದ ತಕ್ಷಣ ನಮ್ಮ ಮಾತನ್ನು ಕೇಳಿಸ್ಕೊಂಡು ನಾವೇನೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುತ್ತಲ್ಲ, ಆ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ನೀವೇನಾದರೂ ವಸ್ತುನ ತಗೊಳ್ಳೋಕ್ಕೆ ಸರ್ಚ್ ಮಾಡ್ತೀರಾ ಅನ್ಕೊಳ್ಳಿ, ಇನ್ ಕೇಸ್ ಯಾವ್ದಾದ್ರು ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಅದಕ್ಕೆ ರಿಲೇಟೆಡ್ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನಮಗೆ ಫೇಸ್‌ಬುಕ್, ಇನ್‌ಸ್ಟಾಗ್ರಾಮಲ್ಲೆಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿನೂ ನಮ್ಗೆಲ್ರಿಗೂ ಉಪಯೋಗ ಆಗುತ್ತೆ. ಮತ್ತು ಇನ್ನೇ ಉಪಯೋಗ ನೋಡೋದಾದ್ರೆ, ಈಗ ರೈತರಿಗೆ ಏನು ಉಪಯೋಗ ಆಗುತ್ತೆ ಅಂತ ನೋಡಿದ್ರೆ, ಸೆನ್ಸಾರ್ ಮುಖಾಂತರನೇ ಭೂಮಿ ಒಣಗಿದ ತಕ್ಷಣ ಅಲ್ಲಿ ಆಟೋಮೆಟಿಕ್ ಸೆನ್ಸಾರಿಂದಾನೇ ನೀರು ಮೋಟರ್ ಆನ್ ಆಗಿ ಅದು ಅದ್ರ ಬೇರುಗಳಿಗೆಲ್ಲ ನೀರು ತಲುಪುತ್ತೆ. ಮತ್ತೆ ವಾತಾವರಣದ ಮುನ್ಸೂಚನೆಗಳನ್ನು ಕೊಡುತ್ತೆ. ಮಳೆ ಬರುತ್ತಾ, ಬಿಸಿಲಿರುತ್ತಾ, ಎಲ್ಲ ರೀತಿನೂ ನಮಗೆ ಎಐ ಮಾಹಿತಿ ಕೊಡುತ್ತೆ. ಮತ್ತೆ ಡಾಕ್ಟರ್‌ಗಳಿಗೆ ಕಾಯಿಲೆಗಳನ್ನು ಪತ್ತೆ ಹಚ್ಚೋಕ್ಕೆ, ಮತ್ತೆ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ, ಮತ್ತೆ ರೋಬೋಟಿಕ್ ಸರ್ಜರಿಗಳನ್ನು ಮಾಡೋಕ್ಕೂ ಕೂಡ ನಮಗೆ ಎಐ ಉಪಯೋಗ ಆಗುತ್ತೆ. ಮತ್ತು ಇನ್ನೂ ನೋಡೋದಾದ್ರೆ ಸ್ವಯಂಚಾಲಿತ ಕಾರುಗಳು ಮತ್ತು ರೋಬೋಟ್‌ಗಳ ಬಳಕೆಯಲ್ಲೂ ನಾವು ಎಐಯನ್ನು ಗಮನಿಸಬಹುದು. ಎಐ ಬಗ್ಗೆ ಕೊನೆಯದಾಗಿ ಹೇಳೋದೇನಾದ್ರೆ, ಎಐ ಬಗ್ಗೆ ಭಯವೂ ಇದೆ, ಕುತೂಹಲವೂ ಇದೆ. ಇದು ನಮ್ಮ ಜೀವನವನ್ನು ಸುಲಭವೂ ಮಾಡುತ್ತೆ ಅನ್ನೋದು ಎಷ್ಟು ನಿಜನೋ, ಅದೇ ರೀತಿ ನಮಗೆ ಅಷ್ಟೇ ಸವಾಲುಗಳಿದೆ ಅನ್ನೋದು ಅಷ್ಟೇ ನಿಜ ಆಗುತ್ತೆ. ಸ್ವತಃ ಕಲಿಯುವ ಯಂತ್ರಗಳನ್ನು ಸೃಷ್ಟಿಸಿದ್ದಾಗಿದೆ. ಅದನ್ನು ಉತ್ತಮ ರೀತಿಯಲ್ಲಿ ಬಳಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.